ಬೆಂಗಳೂರು ಬುಲ್ಸ್ಗೆ ಜೈ ಅಂತ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ಎಂಥದ್ದಾಗ್ಲೇ ಗುರು ಪಿ ಕೆ ಸ್ಟಾರ್ಟ್ ಆದಾಗ ಎಲ್ಲ ಫ್ಯಾನ್ಸು ಕೂಡ ಬೈತಾ ಇದ್ರು ಬೆಂಗಳೂರು ಬುಲ್ಸ್ಗೆ ಯಾವ್ದು ಗುರು ಡಬ್ಬಾ ಟೀಮು, ಯಾರು ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಇಲ್ಲ, ಅವರಿಲ್ಲ ಇವರಿಲ್ಲ, ಬಿ ಸಿ ರಮೇಶ್ಗೆ ತಲೆ ಕೆಟ್ಟೋಗಿದೆ, ಯಾರನ್ನು ಹಾಕೊಂಡು ಆಡಿಸ್ತಾ ಇದ್ದಾರೆ ಈ ಒಂದು ಸೀಸನ್ ಅಂತ. ಸೊ ಎಲ್ಲರಿಗೂ ಬೇಜಾರಾಗಿತ್ತು ಆ್ಯಕ್ಚುಲಿ ಸ್ಟಾರ್ಟಿಂಗು. ಬಟ್ ಇವಾಗ ಮಾತಾಡಿ ಯಾರೂ ಮಾತಾಡಲ್ಲ, ಬಿಕಾಸ್ ಆಟ್ರಿಕ್ ಸೋಲಿನಿಂದ ಆಟ್ರಿಕ್ ಗೆಲುವು ಬಂದಮೇಲೆ ಆಟ್ರಿಕ್ ಸೋಲು ಮುಚ್ಚೋಯ್ತು. ಬಿ ಸಿ ರಮೇಶ್ ಮೇಲೆ ಇವಾಗ ಎಲ್ಲರೂ ಕೂಡ ಫುಲ್ಲು ಖುಷಿ ಆಗ್ಬಿಟ್ಟಿರ್ತಾರೆ. ಓಕೆ, ಖುಷಿ ಪಡಿ ಏನಾದರೂ ಆಗಲಿ, ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಆಗಲಿ RCB ಟೀಮ್ ಆಗಲಿ ಅವರು ಸೋಲ್ಲಿ ಅವರು ಗೆಲ್ಲಿ, ಬಟ್ ದಾಖಲೆಗಳೆಲ್ಲ ಆಗ್ತಾನೆ ಇರ್ತವೆ. ಆಟ್ರಿಕ್ ಸೋಲಿನಿಂದ ಆಟ್ರಿಕ್ ಗೆಲುವು ಅಂತ ಹೇಳಿದ್ರೆ ಇದನ್ನು ಸುಮ್ಮನೆ ಅಂತೂ ಅಲ್ಲ, ಸಖತ್ ಮೋಟಿವೇಶನ್ ಇದೆ ಬೆಂಗಳೂರು ಬುಲ್ಸ್ ಟೀಮಲ್ಲಿ. ಆ್ಯಕ್ಚುಲಿ ಎಲ್ಲರೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಜೈಪುರ್ ವಿರುದ್ಧ ಒಂದು ಆನೆನ ಹೊಡಿಬೇಕಾಗಿತ್ತು, ಅವನನ್ನು ಹೊಡೆದಾಯಿತು. ಅದಕ್ಕೋಸ್ಕರ ನಾವು ಇವತ್ತಿನ ಮ್ಯಾಚಲ್ಲಿ ಗೆದ್ವಿ ಅಂತಲೇ ಹೇಳ್ಬೋದು. ಆ ಆನೆ ಬಗ್ಗೆ ನಾನು ಆಲ್ರೆಡಿ ನನ್ನ ವಿಡಿಯೋ ಮಾಡಿದ್ದೆ. ಅವ್ರ ನೇಮೆ ನಿತಿನ್ ಕುಮಾರ್, ಜೈಪುರ್ ಪಿಂಕ್ ಪ್ಯಾಂಥರ್ಸಲ್ಲಿ. ಈ ಮನುಷ್ಯ ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡಿದರೆ ಗುರು. ಅವ್ರ ಟೀಮಲ್ಲಿ 4 ಮ್ಯಾಚಲ್ಲಿ 4 ಸೂಪರ್ 10 ಕೂಡ ತಗೊಂಡು ಟೋಟಲ್ 4 ಮ್ಯಾಚಲ್ಲಿ ಅವರು 55 ಪಾಯಿಂಟ್ನ ತೊಗೊಂಡಿದ್ರು. ಸೊ ಇವತ್ತು ಕೂಡ 8 ಪಾಯಿಂಟ್ನ ತೊಗೊಂಡ್ರು. ಬಟ್ ಅವ್ರನ್ನ ಜಾಸ್ತಿ ಮ್ಯಾಟ್ ಮೇಲೆ ಇಡೋಕ್ಕೆ ಬಿಡಲೇ ಇಲ್ಲ, ಆಚೆನೇ ಕೂರಿಸಿದ್ದು. ಇವತ್ತಿನ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ಸತ್ಯಪ್ಪ ಮಟ್ಟಿ, ಸಂಜಯ್ ದುಲು ಅಂಡ್ ದೀಪಕ್ ಶಂಕರ್ ಎಂಥ ಟ್ಯಾಕಲ್ನೇ ಇವತ್ತು ಮಾಡಿದ್ದು. ಬಟ್ ಇವತ್ತು ನಮಗೆ ಯೋಗೇಶ್ ಜಿ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ. ಬಿಕಾಸ್ ಆಗುತ್ತೆ, ಒಬ್ಬೊಬ್ಬರಿಗೆ ಬ್ಯಾಡ್ ಡೇ ಇರುತ್ತೆ, ಒಬ್ರಿಗೆ ಗುಡ್ ಡೇ ಇರುತ್ತೆ. ಬಟ್ 3 ಡಿಫೆಂಡರ್ಸ್ ಅಂತೂ ಸಕ್ಕತ್ತಾಗಿ ಆಡಿದ್ರು. ದೀಪಕ್ ಶಂಕರ್ ಎಂಥ ಡಿಫೆಂಡರ್ ಗುರು, ಏನು ಒಬ್ಬೊಬ್ಬರೇ ಗೂಳಿ ನುಗ್ಗಿ ಹಿಡಿದು ಎಸ್ಬಿಡ್ತಾರೆ ಗುರು ಆಚೆ. ಸತ್ಯಪ್ಪ ಮಟ್ಟಿ ಅಂತೂ ಸಖತ್ ಪರ್ಫಾರ್ಮರು. ಬಟ್ ಇದ್ರ ಮಧ್ಯದಲ್ಲಿ ನಮಗೆ ಒಂದು ಬ್ಯಾಡ್ ನ್ಯೂಸ್ ಆಶೀಶ್ ಮಾಲಿಕ್ ರೇಟ್ ಮಾಡಿಬಿಟ್ಟು ವಾಪಸ್ ಬರಬೇಕಿದ್ರೆ ಸ್ವಲ್ಪ ಏನೋ ಎಡುತ್ತಾರೆ, ಸ್ವಲ್ಪ ಬೀಳ್ತಾರೆ. ಬಟ್ ಅದು ಶೋಲ್ಡ್ರ್ ಮೇಲೆ ಏನೋ ಬೀಳ್ತಾರೆ, ಇಲ್ಲ ಎಲ್ಬೋ ಇಲ್ಲ ಶೋಲ್ಡ್ರ್ ಏನೋ ಏಟ್ ಆಗಿದೆ, ಆ್ಯಕ್ಚುಲಿ ಇಂಜುರಿ ಆಗಿದೆ. ಸೊ ಅಲ್ಲಿಂದ ಆಚೆನೇ ಕರ್ಕೊಂಡು ಹೋಗ್ತಾರೆ. ಇದೊಂಥರ ಬ್ಯಾಡ್ ನ್ಯೂಸು ನಮ್ಮ ಬೆಂಗಳೂರು ಬುಲ್ಸ್ಗೆ. ಯಾಕಂತ ಹೇಳಿದ್ರೆ ಇವಾಗ ಅಲಿರಿಜಾ ಮಿರ್ಜಾನ್ ಮತ್ತು ಆಶೀಶ್ ಮಾಲಿಕ್ ಇಬ್ಬರೇ ರೇಡರ್ಸು ನಮ್ಮ ಬೆಂಗಳೂರು ಬುಲ್ಸಲ್ಲಿ ಇರೋದು. ಅಲಿರಿಜಾ ಮಿರ್ಜಾ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ, ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾರೆ. ಇವತ್ತು ಕೂಡ 8 ಪಾಯಿಂಟ್ ನಾವು ತೊಗೊಂಡ್ರು. ಬಟ್ ಇವತ್ತು ತುಂಬ ರೇಡ್ ಮಾಡಿದ್ರು ಗುರು. ಆ್ಯಕ್ಚುಲಿ ಒಂದು 20 ರೇಡ್ನ ಮಾಡಿರ್ತಾರೆ. ಬಟ್ ಅವ್ರಿಗೆ ಸಪೋರ್ಟರ್ ರೇಡರ್ ಯಾರು ಕಾಣಿಸ್ಕೋತಾ ಇಲ್ಲ. ಗಣೇಶ್ ಬಿ ಇದ್ದಾರೆ, ಬಟ್ ಅವ್ರ ಕಡೆಯಿಂದ ಯಾವ್ದಾರ ಪರ್ಫಾರ್ಮೆನ್ಸ್ ಅಂತೂ ಬರ್ತಿಲ್ಲ. ಒಂಥರ ಗಾಬರಿಲಿ ಆಡ್ತಾರೆ ಆ್ಯಕ್ಚುಲಿ ಗಣೇಶ್ ಅವರು. ಸೊ ಅವ್ರಿಗಿನ್ನ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಗಾಬರಿಲಿ ಆಡ್ತಾ ಇದ್ದಾರೆ. ಅವರು ಹೋಗ್ತಾರೆ ಮತ್ತೆ ಔಟಾಗಿ ಬರ್ತಾರೆ, ಇಲ್ಲ ಎಂಟಿ ರೇಡ್ ಮಾಡ್ಕೊಂಡು ಬರ್ತಾರೆ. ಬಟ್ ಈ ಥರ ಆದರೆ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಅಂತೂ ಸಖತ್ ಸ್ಟ್ರಾಂಗ್ ಆಗಿದೆ. ಬಟ್ ರೇಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇನ್ನೊಬ್ಬ ಪ್ಲೇಯರ್ ಇದ್ದಿದ್ರೆ ಸಖತ್ತಾಗಿರ್ತಾಯಿತ್ತು ಅಂತ ನನಗೇನೋ ಅನ್ನಿಸ್ತಾ ಇದೆ. ಅಲಿರಿಜಾ ಮಿರ್ಜಾ ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಎವ್ರಿ ರೇಡ್ ಅವರೇ ಹೋಗಿ ಪಾಯಿಂಟ್ಸ್ ತೊಗೊಬರೋದು ತುಂಬ ಕಷ್ಟ ಇದೆ. ಅವರು ಕೂಡ ಸುಸ್ತಾಗುತ್ತೆ. ಸೊ ನೋಡೋದ ಏನು ಮಾಡ್ತಾರೆ ಅಂತ. ಬಟ್ ಆಶೀಶ್ ಮಲಿಕ್ಗೆ ಇಂಜುರಿ ಆಗಿರೋದು ನಮ್ಮ ಬೆಂಗಳೂರು ಬುಲ್ಸ್ಗೆ ಒನ್ ಆಫ್ ದಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ಅವ್ರಿಗೆ ಬೇಗ ರಿಕವರಿ ಆಗಲಿ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಇವತ್ತಿನ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಮತ್ತು ಇನ್ನೂ ಒಂದು ಆಟ್ರಿಕ್ ಗೆಲುವು. ಸೊ ಇದಂತೂ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾಯಿದ್ರು. ಬಟ್ ಅದನ್ನು ಸಾಧ್ಯ ಮಾಡಿ ತೋರಿಸಿದ್ರು. ಬಟ್ ಅವ್ರ ಕಡೆ ಯಾರು ನಾನು ಹೇಳಿದ್ನಲ್ಲ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ, ಪಿಂಕ್ ಪ್ಯಾಂಥರ್ಸಲ್ಲಿ ಯಾರು ಕೂಡ ಟಾಪ್ ಪ್ಲೇಯರ್ಸೇ ಕಾಣಿಸ್ತಿಲ್ಲ ಆ್ಯಕ್ಚುಲಿ. ನಿತಿನ್ ಕುಮಾರು ಮತ್ತು ಸಮಾಧಿ ಮತ್ತು ಸತ್ಪಾಲ್ ಅಂತ ಏನೋ ಇದ್ದಾರೆ, ಸಾಯಿಲ್ ಸತ್ಪಾಲ್ ಅಂತ, ಅವ್ರು 3 ಜನ ಬಿಟ್ಟರೆ ಯಾರು ಪರ್ಫಾರ್ಮ್ ಮಾಡ್ತಿಲ್ಲ. ಸೊ ನಿತಿನ್ ಕುಮಾರ್ ಮೇನ್ ಪ್ಲೇಯರ್ ಆ್ಯಕ್ಚುಲಿ. ಅವ್ರು ರೇಡರಲ್ಲಿ ಡಿಫೆಂಡಿಂಗಲ್ಲಂತ ಅವ್ರ ಕಡೆ ಟ್ಯಾಕಲ್ ಪಾಯಿಂಟ್ಸೇ ಬರ್ತಾಯಿಲ್ಲ ಆ್ಯಕ್ಚುಲಿ, ಯಾರು ಕೂಡ ತಗೋತಾನೇ ಇಲ್ಲ. ಮತ್ತು ಸಮಾಧಿ ಅಂತ ಅವರು ಕೂಡ ಲಾಸ್ಟಲ್ಲಿ ಟೋಟಲ್ ಅವರು 4 ಪಾಯಿಂಟ್ ಅಷ್ಟೇ ತಗೊಂಡಿದ್ದು. ಬಟ್ ಅದು ಲಾಸ್ಟಲ್ಲಿ ಬಂತು ಆ್ಯಕ್ಚುಲಿ 3 ಪಾಯಿಂಟು ಹೋಗಿ ಟಚ್ ಮಾಡಿಕೊಂಡು ಸಖತ್ತಾಗಿ ರೇಟ್ ಮಾಡಿದ್ರು. ಓಕೆ, ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಅಂತೂ ಬಿಟ್ಕೊಟ್ಟೇ ಇಲ್ಲ ಫಸ್ಟು 1 to 10 ಮಿನಿಟ್ಸಲ್ಲಿ ಬೆಂಗಳೂರು ಬುಲ್ಸ್ ಅವರು ಒಂದು ಲೆವೆಲ್ಗೆ ಚೆನ್ನಾಗಿ 5 ಪಾಯಿಂಟ್ ಏನೋ ಬಂದಿತ್ತು. ಅದಾದಮೇಲೆ 11 to 20ವರೆಗೂ ನಮ್ಮ ಬೆಂಗಳೂರು ಬುಲ್ಸ್ ಲೀಡ್ ತೊಗೊಂಡ್ರು. ಅದಾದಮೇಲೆ ಮತ್ತೆ 21 to 30ವರೆಗೂ ಅವರು 1 ಪಾಯಿಂಟನ್ನು ಲೀಡ್ ತೊಗೊಂಡ್ರು. ಆ್ಯಕ್ಚುಲಿ 1-2 ಪಾಯಿಂಟ್ ಲೀಡ್ ತೊಗೊಂಡ್ರು. ಅದಾದಮೇಲೆ ನಮ್ಮ ಬೆಂಗಳೂರು ಬುಲ್ಸವರು ಲೀಡ್ ತೊಗೊಂಡು ಈ ಒಂದು ಮ್ಯಾಚ್ನ ಕಂಪ್ಲೀಟಾಗಿ ಗೆಲ್ತಾರೆ. ಬಟ್ ಸತ್ಯಪ್ಪ ಮಟ್ಟಿ ಬಗ್ಗೆ ಮಾತಾಡಬೇಕು ಆ್ಯಂಡ್ ದೀಪಕ್ ಶಂಕರ್ ಬಗ್ಗೆ ಮಾತಾಡಲೇಬೇಕು. ಈ ಒಂದು ಸೀಸನ್ ಆಲ್ರೆಡಿ ಫಸ್ಟ್ 2 ಮ್ಯಾಚ್ ಆಡಿಸಿಲ್ಲ ಅಂದರೂ ಕೂಡ ಅವರು ಬಂದು 3, 4, 5 ಮ್ಯಾಚಸ್ ಬಂದು 3 ಮ್ಯಾಚು ಕೂಡ ಪರ್ಫಾರ್ಮ್ ಮಾಡಿದ್ರು ಗುರು. ಅವ್ರಿಗೆ ಆಲ್ರೆಡಿ ಡಿಫೆಂಡಿಂಗರಲ್ಲಿ ಟಾಪಲ್ಲಿದ್ದಾರೆ, ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಅಂತ ಅನಿಸುತ್ತೆ. ಸೊ ಇನ್ನೊಂದು 2 ಮ್ಯಾಚ್ ಹೋದರೆ ಅವರೇ ಫಸ್ಟ್ ಬರ್ತಾರೆ. ಸೊ ಸಕ್ಕತ್ತಾಗಿ ಹೋಗ್ತಾಯಿದೆ ನಮ್ಮ ಬೆಂಗಳೂರು ಬುಲ್ಸಲ್ಲಿ. ಡಿಫೆಂಡಿಂಗ್ ಕೂಡ ಚೆನ್ನಾಗಿ ಹೋಗ್ತಾಯಿದೆ. ಸೊ ರೇಟಿಂಗ್ ಡಿಪಾರ್ಟ್ಮೆಂಟು ಕೂಡ ಸಕ್ಕತ್ತಾಗಿ ಹೋಗ್ತಾ ಇದೆ, ಎಲ್ಲನೂ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಇವಾಗ ಟೇಬಲ್ ಕೂಡ 5ನೇ ಪೊಸಿಷನ್ಗೆ ಬರ್ತಾ ಇದ್ದಾರೆ. ಸೊ
ಇನ್ನೇನು ಬೇಕು ಗುರು, ಇನ್ನೇನು ಬೇಕು ಮಗ, ಇಷ್ಟೇ ಸಾಕು. ಇದೇ ಥರ ಪರ್ಫಾರ್ಮ್ ಮಾಡ್ತಾ ಇರಲಿ ಬೆಂಗಳೂರು ಬುಲ್ಸ್. ಎಲ್ಲರಿಗೂ ಕೂಡ ಒಂದು ಸಿಹಿನ ಅನಿಸ್ತಾ ಇರಲಿ ಬೆಂಗಳೂರು ಬುಲ್ ಫ್ಯಾನ್ಸ್ಗೆ. ನಿಮಗೆ ಅನ್ನಿಸ್ತು ಇವತ್ತಿನ ಮ್ಯಾಚು, ಬಟ್ ಆಶೀಶ್ ಮಲಿಕ್ ಅವರು ಸ್ವಲ್ಪ ಬೇಗ ರಿಕವರಿ ಆಗಿ ಬರಬೇಕು ಮಗ, ಅಷ್ಟೇ ಬಿಟ್ಟರೆ ಬೇರೇನಿಲ್ಲ. ಸೊ ನಮಗೆ ರೈಡಿಂಗ್ ಕೂಡ ಸ್ವಲ್ಪ ಕೊರತೆ ಆಗಿಬಿಡುತ್ತೆ. ಸೊ ಒಂದೇ ಒಳ್ಳೆ ರಿದಮಲ್ಲಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಈ ಒಂದು ರಿದಮ್ನ ಕಳ್ಕೊಳ್ಳೋದು ಇಷ್ಟಪಡಲ್ಲ ಯಾರು ಕೂಡ, ಬಿಕಾಸ್ ಬೆಂಗಳೂರು ಬುಲ್ಸ್ ಗೊತ್ತು ಇವಾಗ 3ಕ್ಕೆ 3 ಹೊಗೆ ಹಾಕ್ಕೊಂಡು 3ಕ್ಕೆ 3 ಆಟ್ರಿಗೆ ಗೆದ್ದಿದ್ದೀವಿ. ಒಳ್ಳೆ ರಿದಮ್ ಹೋಗ್ತದೆ ಆ್ಯಕ್ಚುಲಿ. ಎಲ್ಲ ಪ್ಲೇಯರ್ಸು ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ ಗುರು, ಯಾರು ಬಿಟ್ಕೊಡ್ತಾಯಿಲ್ಲ. ಬಟ್ ಒಬ್ಬ ಹಿಡಿದ ತಕ್ಷಣ ಎಲ್ಲರೂ ಬಂದು ಹಂಗೆ ಡ್ಯಾಶ್ ಮಾಡಿ ಹೊರಗೆ ಆಗ್ತಾ ಇದ್ದಾರೆ. ಸೊ ಇದೊಂಥರ ಚೆನ್ನಾಗಿ ಹೋಗ್ತಾ ಇದೆ. ಮತ್ತು ಬಿ ಸಿ ರಮೇಶರು ಒಂದು ಟೈಮಲ್ಲಿ ಗರಂ ಆಗಿಬಿಟ್ಟಿದ್ರು ಇವತ್ತಿನ ಮ್ಯಾಚಲ್ಲಿ. ಸೊ ಯಾರಪ್ಪ ಅದು ಯಾರೋ ಔಟ್ ಆಗ್ತಾರೆ ಆ್ಯಕ್ಚುಲಿ, ನಮ್ಮ ರೈಡರೇನೋ. ಸೊ ಇನ್ನೊಬ್ಬರು ಕೂಡ ಔಟ್ ಆಗಿರ್ತಾರೆ, ಯಾರೋ ನಿತಿನ್ ರಾವಲಿನ ಕೂಡ ಔಟ್ ಆಗಿರ್ತಾರೆ, ಆಚೆ ಬಂದಿರ್ತಾರೆ. ಅದನ್ನು ರಿವ್ಯೂ ತೊಗೊಳಕ್ಕೆ ಹೋಗ್ಬಿಟ್ಟು ಫುಲ್ ಗರಂ ಆಗಿ ವಿ ಸಿ ರಮೇಶ್ ಅವರು ಫುಲ್ಲು ಹಿಂಗೆಲ್ಲ ಹೇಳ್ತಾಯಿದ್ರು ಆ್ಯಕ್ಚುಲಿ. ಯಾರೋ ಪ್ಲೇಯರ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ರಿವ್ಯೂ ಕೂಡ ತಗೊಂಡು ಅದನ್ನು ಒಂದು ಪಾಯಿಂಟ್ನ ಕೂಡ ತಗೊಂಡ್ರು. ಸೊ ಈ ಥರ ಎಲ್ಲ ಕತೆಗಳಾಯ್ತು ಗುರು ಇವತ್ತಿನ ಮ್ಯಾಚಲ್ಲಿ. ಬಟ್ ಅಷ್ಟೇ, ನಿಮಗೆ ಅನಿಸುವಂಥ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಫಸ್ಟು ಕೆಲಸ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು.